ಪ್ರತಿಯೊಬ್ಬರಿಗೂ ನಮಸ್ಕಾರ. ನಾನಿವತ್ತು ರೇಷ್ಮೆ ಶೆಡ್ ಅಲ್ಲಿ ಇದ್ದೀನಿ. ಏನಪ್ಪ ವಿಶೇಷತೆ ಅಂತಂದ್ರೆ ಯಾವ ರೀತಿಯಾದ ಬೆಳೆ ಬೆಳೀತಾರೆ, ಸೊ ಈ ರೇಷ್ಮೆ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇವತ್ತು ನಿಮ್ಗೆ ನಾನು ತಿಳಿಸ್ಕೊಡ್ಲಿರ್ತೀನಿ. ಸೊ ನಾನೀಗ ಎಲ್ಲಿದ್ದೀನಿ ಅಂತಂದ್ರೆ ವಿ ಕುರುಬ್ರಳ್ಳಿ ಗ್ರಾಮ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿದ್ದೀನಿ. ಜೊತೆ ರೈತರೊಬ್ರು ಇದ್ದಾರೆ, ಶಂಕರಪ್ಪ ಅಂತ ಹೇಳ್ಬಿಟ್ಟು, ಅವ್ರ ಜೊತೆಗೆ ಮಾತಾಡೋಣ. ಹುಳ ಸಾಕಾಣಿಕೆ ಅಂತ ನಾವು ಎರಡನೇ ಜ್ವರ ಬಂದು ತರ್ತೀವಿ, ತಂದು ನಾವು ಬೆಲೆ ಮಾಡ್ತೀವಿ. ಅಣ್ಣ, ಹುಳು ನೀವು ಎಲ್ಲಿಂದ ತರ್ತೀರಾ? ಹುಳು ದೇವನಹಳ್ಳಿ. ಅಣ್ಣ, ಎಷ್ಟು ಮಟ್ಟ ತರ್ತೀರಿ ನೀವು? 100 ಮಟ್ಟಿ. 100 ಮಟ್ಟೆ ಅಣ್ಣ. ಮತ್ತೆ ಅಣ್ಣ, ಎಷ್ಟು ಸರಿ ಸೊಪ್ಪು ಹಾಕ್ತೀರಾ ದಿನಕ್ಕೆ? ದಿನಕ್ಕೆ 3 ಸರ್ತಿ ಹಾಕ್ತೀವಿ. 3 ಸತಿ ಅಂತಂದ್ರೆ ಅಣ್ಣ, ಎಷ್ಟು ಯಾವ ಟೈಮಿಂಗ್ ಅಲ್ಲಿ ಹಾಕ್ತೀರಾ? ಬೆಳಗ್ಗೆ 5 ಗಂಟೆಗೆ, 5:30 6 ಗಂಟೆ ಒಳಗಡೆ, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 8 ಗಂಟೆಗೆ. ಅಣ್ಣ, ಆಮೇಲೆ ನೀವು ಬೆಳೆಯಲ್ಲಿ ಮುಗಿತಾ ಯಾವ ರೀತಿ ಮಾಡ್ತೀರಣ್ಣ? ಇದು ಅಂದ್ರೆ ಲೈಫ್ ಸೈಕಲ್ ಹೆಂಗೆ ಈ ಹುಳು ಬೆಳೆದು ಅಂತ? ಹುಳು ಬೆಳೆಯೋದು ಅಂತಂದ್ರೆ ಜ್ವರ ಇದ್ರೆ ಬಿ ಪೌಡರ್ ಹಾಕ್ತೀವಿ, ಮಧ್ಯದಲ್ಲಿ ಸುಣ್ಣ ಹಾಕ್ತೀವಿ, ಜ್ವರ ಬಂದಿಗೆ ಸುಣ್ಣ ಬೆಳೆಸ್ತೀವಿ, ಅದೆಲ್ಲ ಬೆಳವಣಿಗೆ ಮಾಡ್ತೀವಿ, ಅದೆಲ್ಲ ಉಪಯೋಗಿಸ್ತೀವಿ. ಎಷ್ಟು ದಿನಕ್ಕೆ ಒಂದ್ಸರಿ ಜ್ವರ ಇದೆ ಹೇಳುತ್ತಣ್ಣ? 4 ದಿನಕ್ಕೆ. 4-5 ದಿನ. ಎಷ್ಟು ಜ್ವರ ಅಣ್ಣ ಟೋಟಲ್? 4 ಜ್ವರ. 4 ಜ್ವರ. ಅಣ್ಣ, 4ನೇ ಜ್ವರ ಬಂದ್ಮೇಲೆ ಇವಾಗ ಎಷ್ಟನೇ ಜ್ವರ ಅಣ್ಣ ಈ ಹುಳುಗಳು? ಇವಾಗ 7ನೇ ದಿನ ಇದೆ. ಮತ್ತೆ ಅಣ್ಣ, ಈ 4ನೇ ಜ್ವರ ಮುಗ್ದಾಯ ಆದ್ಮೇಲೆ ಏನ್ ಮಾಡ್ತೀರಣ್ಣ? ಯಾವ ರೀತಿ ಇನ್ನ ಇವಾಗ ಮಾಗುತ್ತೆ, ಚಂದ್ರಂಗಿಗೆ ಹಾಕ್ತಿವಿ, ಹಣ್ಣಾಗುತ್ತೆ ಹುಳು. ಅದು ಹೆಂಗ್ ಗೊತ್ತಾಗುತ್ತೆ ಅಣ್ಣ ಹುಳು ಅಲ್ಲಿ? ಈಗ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ತೋರಿಸ್ತೀರಾ? ಹಿಂಗ್ ಬರುತ್ತೆ, 8 ದಿವಸ ಹಿಂಗ್ ಬರುತ್ತೆ, ಬೆಳ್ಳಿಗೆ ಬರುತ್ತೆ. ಅವಾಗ ಪೂಗ್ ಬರುತ್ತೆ, ಅವಾಗ ನೋಡಿ ಚಂದ್ರಂಗಿಗೆ ಹಾಕ್ತಿವಿ. ಅಂದ್ರೆ ಅಣ್ಣ, CB ಗೋಲ್ಡ್ ಈ ತರ ಯಾವ್ದಣ್ಣ ಇದು? ಇದು CB. ಮತ್ತೆ ಇದು ಇವಾಗ ಸ್ಯಾಂಪಲ್ ಹುಳುಗಳಣ್ಣ. ಸೊ ಇದನ್ನ ಇಲ್ಲಿ ಆದ್ಕೊಂಡು ಏನ್ ಮಾಡ್ತೀರಣ್ಣ ಮುಂದಕ್ಕೆ ಚಂದ್ರಂಗಿ ಸೆಟ್ಗೆ ಎತ್ಕೊಂಡು ಹಾಕ್ತಿವಿ. ಚಂದ್ರಂಗಿ ಶೆಡ್ಗೆ ಅಲ್ಲಿ ಎಷ್ಟು ದಿನ ಬೇಕಾಗುತ್ತಣ್ಣ ಅದೊಂದು ಗೂಡು ಕಟ್ಟೋದಕ್ಕೆ? 4 ದಿವಸ. 4 ದಿವಸ. 100 ಮಟ್ಟಿಗೆ ಅಣ್ಣ, ನಿಮ್ಮ ಅಂದಾಜಿಗೆ ಎಷ್ಟು ಸೊಪ್ಪು ಬೇಕಾಗ್ಬಹುದು? ನಮ್ಮ ಅಂದಾಜಿಗೆ 100 ಮಟ್ಟಿಗೆ ಒಂದು ಎಕರೆ ಬೇಕು. 1 ಎಕರೆ ಸೊಪ್ಪು ಬೇಕಣ್ಣ? 1 ಎಕರೆ ಮೇಲೇನೆ ಬೇಕು. ಸೊ ಈ ರೇಷ್ಮೆ ಹುಳು ಈಗ ನೀವೇನ್ ನೋಡ್ತಿದ್ದೀರಾ, ಸೊ ಇದನ್ನ ಇವರು ದೇವನಹಳ್ಳಿಯಿಂದ ತಂದಿರ್ತಾರೆ. ಇದು 2ನೇ ಜ್ವರ ಇಂದ ತಂದಿರ್ತಾರಂತೆ. ಯಾಕೆ 2ನೇ ಜ್ವರ ಇಂದಾನೆ ತಂದಿರ್ತಾರೆ ಅಂತಂದ್ರೆ, ಸೊ ಕಾರಣ ನೋಡಿ. ಸೊ 1ನೇ ಜ್ವರ ಚಿಕ್ಕ ಹುಳು ಇದ್ದಾಗ ಈ ಹುಳು, ಸೊ ಈ ಹಲ್ಲಿಗಳು ಮತ್ತೆ ಊಜಿಗಳು, ಇದರಿಂದ ಇದು ಬಹಳ ಸೆನ್ಸಿಟಿವ್ ವಿಚಾರ. ಯಾಕೆ ಅಂತಂದ್ರೆ ಈ ಹಲ್ಲಿಗಳು, ಊಜಿಗಳು, ಹಾಗೇನೆ ಇರುವೆಗಳು, ನೊಣಗಳು, ಸೊ ಇವೆಲ್ಲ ಕೂಡ ಈ ರೇಷ್ಮೆ ಹುಳುಗೆ ಶತ್ರುಗಳು ಅಂತ ಅರ್ಥ. ಸೊ ಇವುಗಳು ಒಂದು ಊಜಿ ಬಂದರೂ ಕೂಡ ಸುಮಾರು 150 ಹುಳು ರೇಷ್ಮೆ ಹುಳುನ ಅವು ತಿಂದುಬಿಡ್ತವೆ. ಸೊ ಹಾಗಾಗಿ ಇವರು 2ನೇ ಜ್ವರದಿಂದ ತಂದ್ರೆ ಸೊ ಸ್ವಲ್ಪ ಅದು ಡೆವಲಪ್ ಆಗಿರುತ್ತೆ, ಅದರಿಂದ ಅವ್ರಿಗೆ ಒಂಚೂರು ಲಾಭದಾಯಕವಾಗುತ್ತೆ, ಒಂದು ಏನಿದು ಮಾರ್ಟಾಲಿಟಿ ರೇಟ್ ಕಡಿಮೆ ಆಗುತ್ತೆ ಅನ್ನೋ ಕಾರಣದಿಂದ ಇವರು 2ನೇ ಜ್ವರದ ಹುಳುಗಳನ್ನ ತರ್ತಾರೆ. ಸೊ ಅದಾದ್ಮೇಲೆ ಇವರು ದಿನಕ್ಕೆ 3 ಸರಿ ಸೊಪ್ಪು ಹಾಕ್ತಾರೆ. ಸೊ 2ನೇ ಜ್ವರದಿಂದ ಈಗ 4ನೇ ಜ್ವರ ಬಂದು ಈಗ 7 ದಿನ ಆಗಿರುತ್ತೆ. ಈ ಹುಳುಗೆ 7 ದಿನ ಆಗಿದೆ. ಈಗ ಸ್ಯಾಂಪಲ್ ಅಂತ ಇನ್ನ 7-8 ದಿನಕ್ಕೆ ಕಂಪ್ಲೀಟ್ ಆಗಿದ್ದು ಹಣ್ಣಾಗುತ್ತೆ. ಸೊ ಇದಾದ್ಮೇಲೆ ಇದು CB ಹುಳು ಆಗಿರೋದ್ರಿಂದ, ರೇಷ್ಮೆ ಹುಳು ಆಗಿರೋದ್ರಿಂದ, ಸೊ ಇದನ್ನ ಚಂದ್ರಂಗಿ ಶೆಡ್ಗೆ ಇದನ್ನ ಶಿಫ್ಟ್ ಮಾಡ್ತಾರೆ. ಸೊ ಎಲ್ಲಾ ಹುಳುನು ಕೂಡ ಹಣ್ಣಾಗಿದ ನಂತರ ಇದನ್ನ ಅಲ್ಲಿಗೆ ಶಿಫ್ಟ್ ಮಾಡಿ, ಸೊ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಒಂದು 2-3 ದಿನ ಅಥವಾ 4 ದಿನದಲ್ಲಿ ಇದು ಕಂಪ್ಲೀಟ್ ಆಗಿ ಗೂಡು ಕಟ್ಟುತ್ತೆ. ಅದಾದ್ಮೇಲೆ ಸೊ ಇವರು ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೆ. ಸೊ ನಮಗೆ ಹತ್ರ ಬಂದು ಇಲ್ಲಿಂದ ವಿಜಿಪುರ ಮಾರ್ಕೆಟ್, ಸೊ ಅಲ್ಲಿಗೆ ತಗೊಂಡೋಗಿ ಮಾರಾಟವನ್ನು ಮಾಡ್ತಾರೆ. ಸೊ ಈ CB ಬಂದು ಒಂದು ಅಂದಾಜಿಗೆ 100 ಮಟ್ಟೆ ಹುಳುವನ್ನು ತಂದ್ರೆ ಎಷ್ಟು kg ಗೂಡು ಕಟ್ಟುತ್ತೆ ಅಂತಂದ್ರೆ ಒಂದು ಅಂದಾಜಿಗೆ 120ರಿಂದ 125 kg ವರೆಗೂ ಇದು ಗೂಡು ಕಟ್ಟುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ.